ಮಧ್ಯಪ್ರಾಚ್ಯ ಸೇರಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ನಡೀತಾ ಇರುವ ಯುದ್ಧಗಳು ಮತ್ತು ಸೈನಿಕ ದಾಳಿಗಳ ಹಿನ್ನೆಲೆ ಜಾಗತಿಕ ಶಾಂತಿ ಅಪಾಯಕ್ಕೆ ಒಳಗಾಗ್ತಾ ಇದೆ ಎಂದು ಆತಂಕ ವ್ಯಕ್ತಪಡಿಸಿ ಯುದ್ಧ ನಿಲುಗಡೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಪರಿಸರ ಮತ್ತು ಜನಪರ ಸಂಘಟನೆಯಿಂದ ಬುಧವಾರದಂದು ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಇದೇ ವೇಳೆ ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕರಾದ ಆರ್ಪಿ ವೆಂಕಟೇಶ್ ಮೂರ್ತಿ ಮಾಧ್ಯಮದವರೊಂದಿಗೆ ಮಾತನಾಡಿ, ಅಮೆರಿಕ ಸಂಯುಕ್ತ ಸಂಸ್ಥಾನ ಹಾಗೂ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಗಳು, ಅದರ ಪರಿಣಾಮವಾಗಿ ಉಂಟಾದ ಉದ್ವಿಗ್ನ ಪರಿಸ್ಥಿತಿ ಮತ್ತು ಪ್ರತಿಯಾಗಿ ಇರಾನ್ ನಡೆಸ್ತಾ ಇರುವ ಪ್ರತಿ ದಾಳಿಯಿಂದ ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಭಾರಿ ಅಶಾಂತಿ ನಿರ್ಮಾಣವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ನಡೀತಿರುವಂತಹ ಯುದ್ಧದ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇಸ್ರೇಲ್ ಮತ್ತು ಅಮೆರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯೋತ್ಯುಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಿದರು. ಆ ನಂತರದಲ್ಲಿ ಪ್ರತೀಕಾರವಾಗಿ ಇರಾನ್ನವರು ಕೂಡ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೇರಿಕದ ಸೇನೆಯ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಬರ್ತಾ ಇದೆ. ಆನಂತರ ಬಹಳ ಅಮೇರಿಕ ಮತ್ತು ಇಸ್ರೇಲ್ ಸಾವಿರಾರು ಪ್ರದೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. 1300ಕ್ಕಿಂತ ಹೆಚ್ಚು ಇರಾನ್ ಪ್ರಜೆಗಳು ಮತ್ತು ಕೆಲವು ಇಸ್ರೇಲ್ ಮತ್ತು ಅಮೇರಿಕದ ಪ್ರಜೆಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದೇ ವಿಶ್ವದಲ್ಲಿ ಯಾವುದೇ ಒಂದು ಯುದ್ಧ ನಡೀಬಾರ್ದು ಅಂತೇಳಿ. ಎರಡನೇ ಮಹಾಯುದ್ಧದ ನಂತರ ಅಮೆರಿಕ ದೇಶ ಕೂಡ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇದೆ. ಆದರೆ ಇವತ್ತು ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ ಅನೇಕ ಯುದ್ಧಗಳನ್ನು ನಡೆಸಲಿಕ್ಕೆ ಅಮೇರಿಕ ಕಾರಣ ಆಗಿದೆ. ಇದು ಅಮೇರಿಕ ಒಂದು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಸಣ್ಣ ಸಣ್ಣ ನೆಪಗಳನ್ನು ಇಟ್ಕೊಂಡು ಅನೇಕ ದುರ್ಬಲ ರಾಷ್ಟ್ರಗಳ ಮೇಲೆ ಮತ್ತು ದಾಳಿ ಮಾಡ್ತಾ ಬರುವಂಥ ಕೆಲಸವನ್ನು ಬರ್ತಾ ಇದೆ. ಅನೇಕ ರಾಷ್ಟ್ರಗಳನ್ನು ತಮ್ಮ ಅಡಿಯಾಳಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾರೆ. ಇದನ್ನು ತಪ್ಪಿಸಲಿಕ್ಕೆ ಈ ಅನೇಕ ರಾಷ್ಟ್ರಗಳು ತುಂಬ ಅಸಹಾಯಕ ಆಗಿದೆ. ನಾವಿವತ್ತು ವಿಶ್ವಸಂಸ್ಥೆಗೆ ಮನವಿ ಮಾಡ್ತಾಯಿದ್ವಿ, ದಯಮಾಡಿ ನಮಗೆ ಬೇರೆ ದಾರಿ ಇಲ್ಲ, ನೀವು ವಿಶ್ವಸಂಸ್ಥೆಯವರು ಅಸಹಾಯಕರಾಗಬಾರ್ದು. ಇಡೀ ವಿಶ್ವದ ಜನತೆಯ ಪರವಾಗಿ ತಾವು ಸಕ್ರಿಯವಾಗಿ ಪಾತ್ರವಹಿಸಿ ಈ ಯುದ್ಧವನ್ನು ನಿಲ್ಲಿಸಲೇಬೇಕು. ಇದು ಕೇವಲ ಅಮೇರಿಕ, ಇಸ್ರೇಲ್ ಮತ್ತು ಇರಾನಿನ ವಿಚಾರ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಮೇಲೆ ಕೆಟ್ಟ ಪರಿಣಾಮ ಆಗ್ತದೆ. ಭಾರತ ದೇಶದ ಮೇಲೆ ಆರ್ಥಿಕತೆಯ ಮೇಲೆ ಪರಿಣಾಮ ಆಗುತ್ತೆ. ಭಾರತಕ್ಕೆ ಇಂಧನದ ಸರಬರಾಜಿನ ಸಮಸ್ಯೆ ಆಗ್ತಾಯಿದೆ. ಈಗಾಗಲೇ ಅಡುಗೆ ಅನಿಲದ ಸರಬರಾಜಿನ ತೊಂದರೆ ಆಗ್ತಾಯಿದೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಸರಬರಾಜು ಕೂಡ ತೊಂದರೆ ಆಗ್ಬೋದು. ಮತ್ತು ಇತರ ಹಲವಾರು ದೇಶಗಳ ಮೇಲೆ ಭಾಳ ವ್ಯತಿರಿಕ್ತವಾದಂಥ ಘನಘೋರವಾದಂಥ ಪರಿಣಾಮ ಆಗುತ್ತೆ. ಆ ದೃಷ್ಟಿಯಿಂದ ವಿಶ್ವಸಂಸ್ಥೆ ದೊಡ್ಡ ಪಾತ್ರವನ್ನು ವಹಿಸಲೇಬೇಕು ಅಂತೇಳಿ ಆಗ್ರಹಿಸಿ ಹಾಸನದ ನಾಗರಿಕರು ಇವತ್ತು ಒಂದು ಸತ್ಯಾಗ್ರಹವನ್ನು ಆರಂಭ ಮಾಡಿದರೆ ಇದನ್ನು ಇದೇ ರೀತಿ ರಾಜ್ಯದ ಎಲ್ಲ ಭಾಗದಲ್ಲಿ, ದೇಶದ ಎಲ್ಲ ಭಾಗದಲ್ಲಿ ಮತ್ತು ವಿಶ್ವದ ಎಲ್ಲರೂ ಕೂಡ ನಾವು ಜಾತಿ, ಮತ, ಗಡಿ, ಪ್ರಾಂತವನ್ನೆಲ್ಲ ಮೀರಿ ಮನುಷ್ಯರೆಲ್ಲರೂ ಕೂಡ ಒಂದೇ ಒಂದು ಭಾವನೆ ಇಟ್ಕೊಂಡು, ಅದು ಅಮೇರಿಕಾದ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇಸ್ರೇಲಿನ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ, ಇರಾನಿನ ಒಬ್ಬ ಪ್ರಜೆ ಸಾಯೋದನ್ನು ನಾವು ಇಷ್ಟಪಡೋದಿಲ್ಲ. ಎಷ್ಟು ದುಃಖಕರ ಸಂಗತಿ ಏನಂತಂದರೆ, ನಮ್ಮ ಪ್ಯಾಲೆಸ್ತೇನಲ್ಲಿ ಸುಮಾರು 70,000 ಜನರ ಹತ್ಯೆ ಆಯಿತು. ಆದರೆ 18,000 ಮಕ್ಕಳಿದ್ದಾರೆ. ಇರಾನ್ನಲ್ಲಿ ಒಂದು ಶಾಲೆಯ ಮೇಲೆ ದಾಳಿಯಾಗಿ 150 ಮಕ್ಕಳನ್ನು ಅವರು ಚಿಕ್ಕ ಮಕ್ಕಳೆಲ್ಲ ಶಾಲೆಯ ಮಕ್ಕಳನ್ನು ಕೂಡ ಹತ್ಯೆ ಮಾಡಲಾಗಿದೆ. ಇದು ಭಾಳ ಅನ್ಯಾಯದ ಕೆಲಸ. ಇದನ್ನು ತಡೆಗಟ್ಟಲೇಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಧ್ವನಿಗೂಡಿಸಲೇಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಅಮೇರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ದಾಳಿ ಆರಂಭಿಸಿದ್ದೇವೆ. ಅದಕ್ಕೆ ಇರಾನ್ ಕೂಡ ಪ್ರತಿಕ್ರಿಯಾತ್ಮಕವಾಗಿ ಅಮೇರಿಕದ ಎಲ್ಲ ಯುದ್ಧ ನೆಲೆಗಳ ಮೇಲೆ ದಾಳಿ ಆಗ್ತಿರ್ತದೆ. ಸೊ ಈ ಪರಸ್ಪರ ಯುದ್ಧಗಳ ದಾಳಿಯ ಹಿನ್ನೆಲೆಯಲ್ಲಿ ಅಮಾಯಕರು, ಪ್ರಾಣಿ ಪಕ್ಷಿಗಳು ನಾಶ ಆಗ್ತಾ ಇದ್ದಾರೆ, ಮಕ್ಕಳು, ಮಹಿಳೆಯರು ನಾಶ ಆಗ್ತಿದ್ದಾರೆ, ಮತ್ತು ಪರಿಸರಕ್ಕೆ ಅತ್ಯಂತ ತೀವ್ರತರವ ಹಾನಿಯಾಗ್ತದೆ. ಯುದ್ಧ ಯಾವ ಕಾಲಕ್ಕೂ ಯಾವತ್ತೂ ಕೂಡ ಒಳ್ಳೆಯದಲ್ಲ. ಅದು ನಾಗರಿಕತೆಯ ಶತ್ರು ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಇವತ್ತು ಇಡೀ ಜಾಗತಿಕ ಪರಿಸ್ಥಿತಿ ಯೋಚನೆ ಮಾಡಿದರೆ ಜಗತ್ತಿನಲ್ಲಿ ಇವತ್ತು ಕೇವಲ ಸಾಮ್ರಾಜ್ಯಶಾಹಿ ಶಕ್ತಿಗಳು ಮೂರನೇ ಜಗತ್ತಿನ ರಾಷ್ಟ್ರಗಳ ಸಂಪನ್ಮೂಲ ಲೂಟಿ ಹೊಡಿಲಿಕ್ಕೆ ಯುದ್ಧವನ್ನು ಬಳಸಲಾಗ್ತಾ ಇದೆ. ಅಮೇರಿಕ ಯಾವತ್ತೂ ಕೂಡ ನಾವು ಈ ಯುದ್ಧದ ಹಿಂದಿರ್ತಕ್ಕಂಥ ಅಮೇರಿಕಾದ ಕಾರಣ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ.
ಅಮೇರಿಕಕ್ಕೆ ಮಧ್ಯಪ್ರಾಚ್ಯ ಇರ್ತಕ್ಕಂಥ ವೆನೆಜುಲಾ ಸೇರಿ ದಕ್ಷಿಣ ಅಮೇರಿಕಾದ ಕೂಡ ಸೇರಿದಂಥ ಇಲ್ಲಿರ್ತಕ್ಕಂಥ ಎಲ್ಲ ತೈಲ ಸಂಪತ್ತುಗಳು ಬೇಕಾಗಿದೆ. ಸೊ ಆ ಕಾರಣಕ್ಕೆ ಅಮೇರಿಕಾದ ತೈಲ ಕಂಪನಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಹಿಂದೆ ಅವರು ಇರಾಕ್ ಮೇಲೆ ಯುದ್ಧ ಮಾಡೋರು ಕೂಡ ಕೊಟ್ಟಂಥ ಕಾರಣ ಅಲ್ಲ ಅನ್ನುವಂಥದ್ದು ಪ್ರೂವ್ ಆಗಿದೆ. ಇವತ್ತು ಇರಾನ್ ಮೇಲೆ ಯುದ್ಧ ಮಾಡಬೇಕು ಕೊಡ್ತಿರ್ತಕ್ಕಂಥ ಕಾರಣ ಖಂಡಿತ ಅಲ್ಲ. ಇರಾನ್ ಒಂದು ಸಾರ್ವಭೌಮ ರಾಷ್ಟ್ರ. ಸೊ ಈ ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ದಾಳಿ ಮಾಡಿ ಅವರ ನಾಯಕನ ಹತ್ಯೆ ಮಾಡ್ತಕ್ಕಂಥದ್ದು ಕ್ರೂರವಾಗಿರ್ತಕ್ಕಂಥ ವಿಧಾನ. ಸೊ ಅಮೇರಿಕ ಖಂಡಿತವಾಗಿ ಇಡೀ ಜಗತ್ತಿನ ಒಂದು ಅಪಾಯಕಾರಿ ರಾಷ್ಟ್ರ ಅನ್ನೋ ಅರ್ಥ ಮಾಡ್ಕೋಬೇಕಾಗತ್ತೆ. ಈಗ ಏನೇ ಆದರೂ ಯುದ್ಧ ಆರಂಭ ಆಗಿದೆ. ಯುದ್ಧದ ಪರಿಣಾಮ ನಮ್ಮೆಲ್ಲರ ಮೇಲೆ ಬೀರ್ತಾ ಇದೆ. ಭಾರತ ಇದುವರೆಗೂ ಕೂಡ ಅಲಿಪ್ತ ನೀತಿಯನ್ನು ಅನುಸರಿಸ್ತಾ ಇತ್ತು. ಈಗ ಅಮೇರಿಕಕ್ಕೆ ಹೆದರಿ ನೇರವಾಗಿ ಅಮೇರಿಕದ ಗುಲಾಮಗಿರಿನ ಭಾರತ ಮಾಡ್ತಾ ಇದೆ. ಯುದ್ಧ ಆರಂಭ ಆಗದ 48 ಗಂಟೆ ಮೊದಲು ಇಸ್ರೇಲ್ಗೆ ಹೋಗಿ ನೆತನ್ಯಾಹು ಜೊತೆಗೆ ಅವರು ಕೈ ಜೋಡಿಸಿ ಬರ್ತಾರೆ ನರೇಂದ್ರ ಮೋದಿಯವರು. ಮತ್ತು ಯುದ್ಧದ ಸಂದರ್ಭದಲ್ಲಿ ತೈಲವನ್ನು ರಷ್ಯಾದಿಂದ ಕೊಂಡ್ಕೊಳ್ಳಲಿಕ್ಕೆ ಅಮೇರಿಕದವರು ಭಾರತಕ್ಕೆ ಪರ್ಮಿಷನ್ ಕೊಡ್ತಾರೆ ಅಂದರೆ ಭಾರತದ ಸಾರ್ವಭೌಮತೆ ಹಾಳಾಗಿದೆ. ಇದನ್ನು ಭಾಳ ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಈ ಯುದ್ಧದ ಹಿಂದೆ ಬಹಳ ರಾಜಕೀಯ ವಿಚಾರಗಳಿದೆ, ಬಹಳ ಆರ್ಥಿಕ ವಿಚಾರಗಳಿದೆ. ಇವತ್ತು ನೀವು ಗಮನಿಸ್ಬೋದು, ಅಂಬಾನಿಗೆ ಅಮೇರಿಕ ಒಂದು ದೊಡ್ಡ ತೈಲ ಡೀಲ್ನ ಇವತ್ತು ಕೊಟ್ಟಿದೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ಕೇವಲ ರಾಜಕೀಯ ಅರ್ಥಶಾಸ್ತ್ರ ಬಿಟ್ಟರೆ ಬೇರೆ ಏನೂ ಅಲ್ಲ. ಯಾವ ನಾಗರಿಕತೆಯೂ ಅಲ್ಲ, ಅಣುಬಾಂಬು ಅಲ್ಲ, ಏನೂ ಅಲ್ಲ. ಅಮೇರಿಕಾದ ಹೆಜಮನಿಯನ್ನು ಕಾಪಾಡ್ತಕ್ಕಂಥ ಒಂದು ಹೋರಾಟ ಅಷ್ಟೇ. ಹಾಗಾಗಿ ಇಡೀ ಜಗತ್ತಿನ ನಾಗರಿಕರು ತಿರುಗಿಬಿಡ್ಬೇಕಾಗತ್ತೆ. ವಿಶ್ವಸಂಸ್ಥೆ ಸಂಪೂರ್ಣ ನಿಷ್ಕ್ರಿಯ ಆಗಿದೆ. ವಿಶ್ವಸಂಸ್ಥೆ ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕಾಗತ್ತೆ. ಎಲ್ಲ ರಾಷ್ಟ್ರಗಳು, ಎಲ್ಲ ಜಗತ್ತಿನ ರಾಷ್ಟ್ರಗಳ ನಾಗರಿಕರು ಒಟ್ಟಾಗಿ ಬೀದಿಗಿರ್ತಕ್ಕಂಥ ಅನಿವಾರ್ಯ ಆಗಿದೆ. ಯುದ್ಧ ಯಾರನ್ನೂ ಉಳಿಸಲ್ಲ, ಯುದ್ಧದಲ್ಲಿ ಯಾರೂ ಗೆಲ್ಲಲ್ಲ, ಯುದ್ಧದಲ್ಲಿ ಎಲ್ಲರೂ ಸೋಲ್ತಾರೆ, ಯುದ್ಧದಲ್ಲಿ ಎಲ್ಲರೂ ಕೂಡ ಸಾಯ್ತಾರೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಇವತ್ತು ಹಾಸನದಲ್ಲಿ ಈ ಪ್ರತಿಭಟನೆ ಮಾಡೋದ್ರ ಮುಖಾಂತರ ವಿಶ್ವಸಂಸ್ಥೆಗೆ ಮತ್ತು ವಿಶ್ವ ನಾಗರಿಕ ಸಮುದಾಯಕ್ಕೆ ನಾವು ಒತ್ತಾಯ ಮಾಡೋದು. ಯುದ್ಧ ಅತ್ಯಂತ ವಿನಾಶಕಾರಿ. ಅದು ಮನುಕುಲದ ನಾಶದ ಮುನ್ನುಡಿ ಆ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ಏನು ಯುದ್ಧ ನಡೀತಾ ಇದೆ ಮಧ್ಯಪ್ರಾಚ್ಯದಲ್ಲಿ, ಅದು ತಕ್ಷಣ ನಿಲ್ಲಬೇಕು. ಈ ಭೂಮಿ ಉಳಿಬೇಕು, ಈ ಪರಿಸರ ಉಳಿಬೇಕು. ಮತ್ತು ಅಗಾಧವಾದ ಮಾಲಿನ್ಯ ಆಗ್ತಾ ಇದೆ. ಈಗಾಗಲೇ ಭೂತಾಪಮಾನದಿಂದ ಇಡೀ ಜಗತ್ತು ತತ್ತರಿಸ್ತಾ ಇದೆ. ಇನ್ನೂ ವೇಗವಾಗಿ ಅದು ತಾಪಮಾನ ಜಾಸ್ತಿ ಆಗುತ್ತೆ ಯುದ್ಧದಿಂದಾಗಿ. ಅದು ನಿಲ್ಲಬೇಕು, ಎಲ್ಲೆಡೆ ಶಾಂತಿ ನೆಲೆಸಬೇಕು. ಇಡೀ ಜಗತ್ತಿನ ಎಲ್ಲ ಜನರು ಶಾಂತಿಯಿಂದ ಇರುವಂತೆ ಆಗಬೇಕು ಅಂತ ಹೇಳಿ ನಾವು ಆಶಿಸ್ತೀವಿ. ಹಾಸನದ ಜನತೆ ಮೊದಲನೇ ಬಾರಿಗೆ ಯುದ್ಧದ ವಿರುದ್ಧ ಒಂದು ಧ್ವನಿಯನ್ನು ಎತ್ತಿದ್ದಾರೆ. ಇದು ಇಡೀ ಪ್ರಪಂಚದಲ್ಲಿ ಎಲ್ಲ ಕಡೆ ಎಲ್ಲ ಜನರು ಎತ್ತಬೇಕು ಅಂತ ಹೇಳಿ ಆಶಿಸ್ತೀವಿ. ಕಿಶೋರ್ ಕುಮಾರ್ ಅಂತ, ಮಲೆನಾಡು ಜನಪರ ಹೋರಾಟ ಸಮಿತಿ ಅಧ್ಯಕ್ಷ. ಎಲ್ಲ ಜನಪರ ಸಂಘಟನೆಗಳು ಒಟ್ಟಿಗೆ ಸೇರಿ US ಮತ್ತು ಇಸ್ರೇಲ್ ಏನು ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ ಮತ್ತು ಆ ಯುದ್ಧನ ತಡೆಗಟ್ಟಬೇಕು ಅಂತ ಹೇಳಿ ವಿಶ್ವಸಂಸ್ಥೆಗೆ ಒಂದು ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಕೊಟ್ಟಿದ್ವಿ. ಮುಖ್ಯವಾಗಿ ಯುದ್ಧ ಅನಾಗರಿಕವಾದದ್ದು ಮತ್ತು ಇಡೀ ನಾಗರಿಕರಿಗೆ ವಿರುದ್ಧವಾಗಿರ್ತಕ್ಕಂಥ ಏನು ಈ ಯುದ್ಧೋನ್ಮಾದ ಯುದ್ಧ ಏನಿದೆ ಅದು ನಿಲ್ಲಬೇಕು. ನಾಗರಿಕರ ಹತ್ಯೆ, ಮಕ್ಕಳ ಮತ್ತು ಮಹಿಳೆಯರ ಹತ್ಯೆ ಇದರಿಂದ ಆಗ್ತಾ ಇದೆ. ಇದರಿಂದ ಯುದ್ಧದಿಂದ ಯಾರೂ ಗೆಲ್ಲೋದಿಲ್ಲ, ಇಡೀ ಜಗತ್ತು ಸರ್ವನಾಶ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಈ ಯುದ್ಧವನ್ನು ಕೂಡಲೇ ವಿಶ್ವಸಂಸ್ಥೆ ಮಧ್ಯಪ್ರವೇಶ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇವತ್ತು ನಾವೆಲ್ಲ ಪ್ರಗತಿಪರ ಜನಪರ ಸಂಘಟನೆಗಳು ಒಟ್ಟಿಗೆ ಸೇರಿ ಒತ್ತಾಯವನ್ನು ಮಾಡಿದ್ದೇವೆ. ಮತ್ತು US ಮತ್ತು ಏನು US ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಏನಿದೆ, ಇಡೀ ಜಗತ್ತಿನಾದ್ಯಂತ ತನ್ನ ತೈಲ ನಿಕ್ಷೇಪಗಳನ್ನು ತನ್ನ ಸುಪರ್ದಿಗೆ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ಥರದ ಯುದ್ಧದ ಭೀತಿಯನ್ನು ಹಬ್ಬಿಸಿ ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲ ಮೂರನೇ ರಾಷ್ಟ್ರವನ್ನು ತನ್ನ ಕೈಗೊಂಬೆ ಸರ್ಕಾರಗಳನ್ನಾಗಿ ಮಾಡಿಕೊಳ್ಳಿಕ್ಕೆ, ತನ್ನ ವಸಾಹತುವನ್ನಾಗಿ ಮಾಡಿಕೊಳ್ಳಿಕ್ಕೆ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ಹುನ್ನಾರ ಇಂಥ ಒಂದು ಸಾಮ್ರಾಜ್ಯಶಾಹಿ ನೀತಿಯನ್ನು, ಅಮೇರಿಕದ ಸಾಮ್ರಾಜ್ಯಶಾಹಿ ನೀತಿಯನ್ನು ನಾವೆಲ್ಲರೂ ಕೂಡ ಖಂಡಿಸಿದ್ದೀವಿ. ಅಮೇರಿಕ ಕೂಡಲೇ ಯುದ್ಧ ನಿಲ್ಲಿಸಲಿಕ್ಕೆ ಸಾಧ್ಯ ಆಗಬೇಕು. ಇಲ್ಲಾಂದರೆ ಇಡೀ ಜಾಗತಿಕ ಮಟ್ಟದಲ್ಲಿ ಎಲ್ಲ ದೇಶಗಳು ಒಂದಾಗಿ ಅಮೇರಿಕದ ಸಾಮ್ರಾಜ್ಯಶಾಹಿ ವಿರುದ್ಧ ಜನ ತಿರುಗಿ ಬೀಳಲಿಕ್ಕೆ ಈಗಾಗಲೇ ಮುಂದಾಗ್ತಿದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ಪ್ರತಿಭಟನೆಗಳು ಅಮೇರಿಕದ ಸಾಮ್ರಾಜ್ಯಶಾಹಿ ನೀತಿ ವಿರುದ್ಧ ಮತ್ತು ಈ ಯುದ್ಧದ ವಿರುದ್ಧ ಪ್ರತಿಭಟನೆಗಳು, ಯುದ್ಧ ವಿರೋಧಿ ಧ್ವನಿಗಳು ಕೇಳಿಬರ್ತಾ ಇದೆ. ಅವು ಇನ್ನೂ ಹೆಚ್ಚೆಚ್ಚು ಆಗಬೇಕು ಅಂತೇಳಿ ನಾವು ಬಯಸ್ತೀವಿ. ನನ್ನ ಹೆಸರು ನಿರಂಜನ್ ಅಂತ, ಹಾಸನ ತಾಲೂಕು KRS ಪಕ್ಷದ ಅಧ್ಯಕ್ಷ ಮಾತಾಡ್ತಿದ್ದೀನಿ.
ಇವತ್ತು ಏನಕ್ಕಾಗಿ ನಾವು ಇಲ್ಲಿ ಜಿಲ್ಲಾಧಿಕಾರಿಗಳ ಮುಂದೆ ನಾವು ಸೇರಿದ್ದೀವಿ ಅಂತಂದರೆ ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಅವರಿಗೆ ನಾವು ಜಿಲ್ಲಾಧಿಕಾರಿಗಳ ಪರವಾಗಿ ನಾವು ಒಂದು ಮನವಿ ಕೊಡೋಣ ಅಂತ ಬಂದಿದ್ದೀವಿ. ಕಾರಣ ಇಷ್ಟೇ ಇವತ್ತು ಹಿಂದೆ ಎಲ್ಲ ಉಕ್ರೇನ್ ಮತ್ತು ರಷ್ಯಾದಲ್ಲಿ ಯುದ್ಧ ನಡೆದು ಅದರಿಂದ ಎಷ್ಟೋ ಜಾಗತಿಕ ಮಟ್ಟದಲ್ಲಿ ರಾಷ್ಟ್ರಗಳಿಗೆ ಎಷ್ಟೊಂದು ಹಾನಿಗಳಾಯಿತು, ಪ್ರಾಣಿ ಹಾನಿ ಆಯಿತು, ಪರಿಸರ ನಾಶ ಆಯಿತು, ನಿಮಗೆಲ್ಲ ಗೊತ್ತಿದೆ. ಜೊತೆಗೆ ನಂತರ ಈಗ ಅಮೇರಿಕ ಪರವಾಗಿ ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮಾಡ್ತಾ ಇದ್ದಾವೆ. ಇದರಿಂದ ಎಷ್ಟು ನಾಶ ಆಗ್ತಾಯಿದೆ, ಪರಿಸರ ಮತ್ತು ಪ್ರಕೃತಿ ಎಷ್ಟು ನಾಶ ಆಗಿದೆ. ಮತ್ತು ನಮಗೆ ಕಚ್ಚಾ ಆಮದು ತೈಲಗಳಾಗಲಿ ಅಥವಾ ಔಷಧಿಗೆ ಬೇಕಾದಂಥ ಕಚ್ಚಾ ವಸ್ತುಗಳಾಗಲಿ ನಮಗೆ ಮುಂದಿಗೆ ಸಿಗೋದು ಕಷ್ಟ ಆಗುತ್ತೆ. ಈಗಾಗಲೇ ನೋಡಿದರೆ ಗ್ಯಾಸಿಂದು ಎಷ್ಟು ತುರ್ತು ಪರಿಸ್ಥಿತಿ ಅನುಭವಿಸ್ತಾ ಇದೀವಿ ಅಂತ. ಹೀಗೇನೆ ಮುಂದುವರೆದ್ರೆ ನಾವು ತುಂಬ ಸಮಸ್ಯೆಗಳನ್ನು ಮುಂದಿನ ಅನುಭವಿಸೋಗ್ತಾರೆ. ಹೀಗಾಗಿ ನಮಗೆ ಯಾವುದೇ ಥರ ಯುದ್ಧ ಬೇಡ, ಶಾಂತಿ ಬೇಕು ನಮಗೆ. ನಾವು ಮುಂದುವರಿತಾ ಇದ್ದಂಥ ರಾಷ್ಟ್ರ ಆದ್ದರಿಂದ ನಮಗೂ ಈ ಥರ ಮುಂದೆ ಸಮಸ್ಯೆ ಬರ್ಬೋದು. ಹಾಗಾಗಿ ಎಲ್ಲ ರಾಷ್ಟ್ರ ಪರವಾಗಿ ನಾವು ಯುದ್ಧ ಬೇಡ ಅನ್ನೋದೊಂದು ಮನವಿಯನ್ನು ಕೈಗೊಳ್ತಾ ಇದ್ದೀವಿ. ಹಿಂದೆ ಒಂದು ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಬಂದರೂ ಒಂದು ಗೌಡು ಪಂಚಾಯಿತಿ ಕಟ್ಟೆ ಅಂತ ಇರೋದು. ಹಾಗೆಯೇ ಒಂದು ವಿಶ್ವಸಂಸ್ಥೆ ಇದೆ. ಈಗ ಎಲ್ಲ ರಾಷ್ಟ್ರದ ಮಧ್ಯಸ್ಥಿಕೆ ವಹಿಸಿ ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ವಿಶ್ವಸಂಸ್ಥೆ ಇದನ್ನೆಲ್ಲಕ್ಕೆ ಕಡಿವಾಣ ಹಾಕಿ ಜನಗಳಿಗೆ ಶಾಂತಿ ಸೌಹಾರ್ದತೆಯಿಂದ ಬದುಕೋದನ್ನು ಹೇಳ್ಕೊಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ನಮಸ್ತೆ. ಹಾಸನಿಂದ ಮಾತಾಡ್ತಾ ಇರೋದು. ಸೊ ಈ ಯುದ್ಧದಿಂದ ಬಹಳಷ್ಟು ಸಾವು ನೋವುಗಳು ಸಂಭವಿಸ್ತಾ ಇದ್ದಾವೆ. ಮಹಿಳೆಯರು ಮತ್ತು ಮಕ್ಕಳ ಸಂಖ್ಯೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಾಯ್ತಾ ಇರೋದ್ರಿಂದ ಯುದ್ಧಗಳ ಅವಶ್ಯಕತೆ ಇರಲಿಲ್ಲ. ಸೊ ಇದರಿಂದ ಬೇರೆ ದೇಶಗಳಿಗೂ ಕೂಡ ತುಂಬ ಅನಾನುಕೂಲತೆ ಆಗ್ತಾ ಇದೆ. ಈಗ ಪೆಟ್ರೋಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ದಿನನಿತ್ಯ ಬಳಕೆ ಆಗೋಂಥ ವಸ್ತುಗಳೇ ಸಿಗದೆ ಹೋದರೆ ಹೇಗೆ ಜೀವನ ಮಾಡೋದು ಅನ್ನೋ ಪ್ರಶ್ನೆ ಬಂದಿದೆ. ಅದರಲ್ಲೂ ಕೂಡ ಈಗ ಏನು ಅರಿದೇ ಇರೋ ಮಕ್ಳುಗಳು ಸಾಯ್ತಾ ಇದ್ದಾರೆ, ಮಹಿಳೆಯರ ಮೇಲೆ ದಾಳಿ ಆಗ್ತಾ ಇದೆ. ಎಲ್ಲ ಕೂಡ ಈ ಥರ ಸತ್ತು ಹೋಗ್ಬಿಟ್ರೆ ಅವ್ರ ಮನೆಗಳ ಪರಿಸ್ಥಿತಿ ಮುಂದೆ ಹೇಗೆ ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಹಾಗಾಗಿ ಯುದ್ಧನ ಇಲ್ಲಿಗೆ ನಿಲ್ಲಿಸೋದು ಒಳ್ಳೆಯದು ಅಂತೇಳಿ ಎಲ್ಲ ಜನರು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಅದೇ ಥರ ವಿಶ್ವಸಂಸ್ಥೆ ಕೂಡ ಇದರಲ್ಲಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನು ಕುತ್ಕೊಂಡು ಒಂದು ಪರಿಣಾಮಕಾರಿ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ. ವಿಶ್ವಸಂಸ್ಥೆ ತಟಸ್ಥವಾಗಿರೋದು ಈ ವಿಚಾರದಲ್ಲಿ ಸರಿಯಲ್ಲ ಅಂತೇಳಿ ನಮ್ಗಳ ವಾದ. ಆದರೆ ಇದನ್ನು ಪರಿಣಾಮಕಾರಿಯಾಗಿ ನಿಭಾಯಿಸಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಎಲ್ಲ ಇಡೀ ಜಗತ್ತೇ ನಾಶ ಆಗುವಂಥ ಸ್ಥಿತಿನಲ್ಲಿ ಹೋಗ್ತಾ ಇದೆ ಅಂತ. ನಿಮ್ಮ ಹೆಸರು? ಜಯಲಕ್ಷ್ಮಿ ಅಂತೇಳಿ. ಆತ್ಮೀಯ ನೋಡುಗರೆ, ನಾವಿವತ್ತು ಯುದ್ಧದ ಸುಳಿಯಲ್ಲಿ ಸಿಲುಕಿದ್ದೀವಿ. ಯುದ್ಧ ಎಲ್ಲೋ ದೂರದಲ್ಲಿ ನಡೀತಾ ಇದೆ ಅಂತ ಹೇಳಿ ನಮ್ಮಷ್ಟಕ್ಕೆ ನಾವು ಇರುವ ಸ್ಥಿತಿಯಲ್ಲಿ ಇಲ್ಲ. ಈಗ ಯುದ್ಧದ ಪರಿಣಾಮಗಳು ಇಡೀ ಜಗತ್ತನ್ನು ತನ್ನದೇ ರೀತಿಯಲ್ಲಿ ಕಾಡುತ್ತಿರುವ ಈ ಸಂಕಷ್ಟದ ಸಂದರ್ಭದಲ್ಲಿ ನಾವು ಮುಖ ಪ್ರೇಕ್ಷಕರಾಗಿ ಯುದ್ಧದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಲೆಕ್ಕಾಚಾರ ಹಾಕೊಂಡು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯುದ್ಧ ನಡೆಸ್ತಾ ಇರೋರು ಗೆಲ್ತಾರೋ ಸೋಲ್ತಾರೋ ಅನ್ನೋದಕ್ಕಿಂತ ಮುಖ್ಯವಾಗಿ ಅವರೆಲ್ಲ ಯುದ್ಧ ಮಾಡ್ತಿರೋರು ಎಲ್ಲ ಒಟ್ಟಿಗೆ ಸೇರಿ ಈ ಜಗತ್ತನ್ನು ಎಷ್ಟರ ಮಟ್ಟಿಗೆ ಹಾಳು ಮಾಡ್ತಾರೆ, ಯುದ್ಧದಲ್ಲಿ ಭಾಗಿಯಾಗದಂತಹ ಜನರಿಗೆ ಏನೆಲ್ಲ ತೊಂದರೆ ತರ್ತಾರೆ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಮತ್ತು ಈ ಯುದ್ಧದ ಕೆಟ್ಟ ಪರಿಣಾಮಗಳ ಎಲ್ಲ ಮಗ್ಗಲುಗಳನ್ನು ಜನರಿಗೆ ತಲುಪಿಸುವ ಕೆಲಸವನ್ನು ಮಾಧ್ಯಮಗಳು ಬಹಳ ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ಯಾವುದೋ ಒಂದು ಪಕ್ಷದ ಪರವಾಗಿಯೋ ಅಥವಾ ಸರ್ಕಾರಗಳ ಪರವಾಗಿಯೋ ನಿಲುವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಖ್ಯವಾಗಿ ಯುದ್ಧ ವಿರೋಧಿ ನಿಲುವನ್ನು ತೆಗೆದುಕೊಳ್ಳುವಂತಹ ತುರ್ತಿನ ಸಂದರ್ಭದಲ್ಲಿ ನಾವು ಈಗ ಇದ್ದೇವೆ. ನಮಗೆ ಯುದ್ಧ ಮಾಡುವವರು ಎಲ್ಲಿವರೆಗೆ ಯುದ್ಧ ಮಾಡ್ತಾರೆ, ಎಂತೆಂಥ ಪರಿಣಾಮಗಳನ್ನು ಸೃಷ್ಟಿ ಮಾಡ್ತಾರೆ ಅನ್ನೋದ್ರ ನಮಗೆ ಅಷ್ಟ ಪರಿಚಯ ಈ ಹಂತದಲ್ಲಿ ನಮಗಿಲ್ಲ. ಆದರೆ ಇದು ತಿಂಗಳುಗಟ್ಟಲೆ ಈ ಇರಾನ್ ಗಲ್ಫ್ ಪ್ರದೇಶದಲ್ಲಿ ನಡೀತಿರುವಂಥ ಯುದ್ಧ, ಇರಾನ್ ಮತ್ತು ಇಸ್ರೇಲ್ ಅಮೆರಿಕಗಳ ನಡುವೆ ನಡೀತಾ ಇರುವ ಯುದ್ಧ ಇನ್ನೂ ಕೆಲವು ವಾರಗಳಷ್ಟೇ ನಡೆದರೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಸಂಪನ್ಮೂಲವನ್ನು ಪಡೆದುಕೊಳ್ಳಲಿಕ್ಕೆ ಜನಗಳ ನಡುವೆಯೇ ಸ್ಥಳೀಯ ಯುದ್ಧಗಳು ಶುರುವಾಗ್ತವೆ. ಅಂದರೆ ಸೆಣಸಾಟಗಳು ಶುರುವಾಗ್ತವೆ, ಅಂತಹ ಕಲೆಗಳು ಶುರುವಾಗ್ತವೆ. ಸರ್ಕಾರಗಳು ಎಷ್ಟರ ಮಟ್ಟಿಗೆ ಸಂಪನ್ಮೂಲಗಳ ಕೊರತೆಯನ್ನು ನಿಭಾಯಿಸ್ತವೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೆಚ್ಚಾಗಿ ಎಲ್ಲ ದೇಶಗಳಲ್ಲೂ ಸರ್ಕಾರಗಳು ಜನಸಾಮಾನ್ಯರ ಸಮಸ್ಯೆಗೆ ತಕ್ಷಣಕ್ಕೆ ಮಿಡಿಯುವ ಬದಲು ಕಾರ್ಪೊರೇಟ್ಗಳ ಪರವಾಗಿ ನಿಲ್ಲೋದೇ ಹೆಚ್ಚು. ಇಂತಹ ಸನ್ನಿವೇಶದಲ್ಲಿ ನಮಗೆ ಈ ಯುದ್ಧ ಬೇಡ. ನಾವೆಲ್ಲ ಸೇರಿ ಶಾಂತಿ ಪ್ರಿಯರು ಅಂತ ನಾವೇನು ಅಂದ್ಕೊಂಡಿದ್ದೀವಿ. ಈ ಜಗತ್ತು ಉಳಿಯಬೇಕು, ಈ ಜಗತ್ತಿನ ಪರಿಸರ ಉಳಿಬೇಕು, ಈ ಜಗತ್ತು ಮುಂದಿನ ಪೀಳಿಗೆಯ ಮಕ್ಕಳಿಗೆ ಸುಂದರವಾಗಿ ಉಳಿಬೇಕು, ಯುದ್ಧ ಮುಕ್ತವಾಗಿರಬೇಕು ಅಂತ ಬಯಸೋದಕ್ಕೆ ನಾವೆಲ್ಲ ಒಂದು ಆಲೋಚನೆ ಮಾಡೋಣ, ತೀರ್ಮಾನ ಮಾಡೋಣ. ಯುದ್ಧ ಸೋಲಲಿ, ಶಾಂತಿ ಗೆಲ್ಲಲಿ. ನೆನಪಿರಲಿ, ಒಳ್ಳೆಯ ಯುದ್ಧಕ್ಕಿಂತ ಕೆಟ್ಟ ಶಾಂತಿ ಮೇಲೂ. ನಮಗೆ ಶಾಂತಿ ಕೆಟ್ಟದಿದ್ದರೂ ಪರವಾಗಿಲ್ಲ,
ಈ ಭೂಮಿಗೆ ಅದೇ ಬೇಕು. ಯುದ್ಧಕ್ಕೆ ಸೋಲಾಗಲಿ ಅಂತೇಳಿ ನಾನು ಮಾತು. ನಿಮ್ಮ ಹೆಸರು? ನನ್ನ ಹೆಸರು KS ರವಿಕುಮಾರ್ ಅಂತೇಳಿ, ನಾನು ಬರಹಗಾರ. ಅಮೇರಿಕಾ ಮತ್ತು ಇಸ್ರೇಲ್ ಇರಾನಿನ ಮೇಲೆ ಯುದ್ಧ ಮಾಡ್ತಾ ಇರ್ತಕ್ಕಂಥದ್ದನ್ನು ಎಲ್ಲ ನಾಗರಿಕರು ಕೂಡ ಒಟ್ಟಾಗಿ ನಾವು ಖಂಡನೆ ಮಾಡ್ತೀವಿ. ವಿಶ್ವಸಂಸ್ಥೆ ಇಡೀ ಪ್ರಪಂಚಕ್ಕೋಸ್ಕರವಾಗಿ, ಇಡೀ ಎಲ್ಲ ದೇಶಗಳ ಶಾಂತಿಗೋಸ್ಕರ ನಿರ್ಮಾಣವಾಗಿರ್ತಕ್ಕಂಥ ವಿಶ್ವಸಂಸ್ಥೆ ಈ ಯುದ್ಧಗಳಿಗೆ ನೋಡ್ತಾ ಕೂತಿರ್ತಕ್ಕಂಥದ್ದು ನಿಜವಾಗಲೂ ಕೂಡ ಅವಮಾನಕರ. ಏಕೆ ಅಂತ ಅಂದರೆ ಈ ಇಡೀ ಪ್ರಪಂಚ ಶಾಂತಿಯಿಂದ ನೆಲೆಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ ಆಗಿರ್ತದೆ. ಹಾಗಾಗಿ ಯುದ್ಧ ಮಾಡೋದ್ರಿಂದ ಹಲವಾರು ಸಮಸ್ಯೆಗಳು ಎದುರಾಗ್ತಾ ಇದೆ. ಪೆಟ್ರೋಲ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ವಸ್ತುಗಳು ಎಲ್ಲ ದುಬಾರಿ ಆಗ್ತಾ ಇದ್ದಾವೆ, ರಸಗೊಬ್ಬರಗಳ ಕೊರತೆ ಆಗ್ತಾ ಇದೆ, ಆಮೇಲೆ ಪರಿಸರ ನಾಶ ಆಗ್ತಾ ಇದೆ, ಪ್ರಾಣಿ ಪಕ್ಷಿಗಳು ನಾಶ ಆಗ್ತಾ ಇದ್ದಾವೆ, ಆಮೇಲೆ ಮನುಷ್ಯರು ಅಮಾಯಕರೆಲ್ಲ ಬಲಿಯಾಗ್ತಾ ಇದ್ದಾರೆ, ಸಾವಿರಾರು ಜನ ಸತ್ತೋಗ್ತಾ ಇದ್ದಾರೆ, ಏನೂ ತಿಳಿದಿರತಕ್ಕಂಥ ಮುಗ್ಧ ಮಕ್ಕಳು ಸರ್ವನಾಶ ಆಗ್ತಾ ಇದ್ದಾವೆ. ಆದ್ದರಿಂದ ಯುದ್ಧ ನಮಗೆ ಪರಿಹಾರ ಅಲ್ಲ. ದಯಮಾಡಿ ಯುದ್ಧವನ್ನು ನಿಲ್ಲಿಸಬೇಕು. ನಾವೆಲ್ಲರೂ ಮನುಷ್ಯರು ಶಾಂತಿಯುತವಾಗಿ ಬದುಕೋಕ್ಕೋಸ್ಕರ ನಾವೆಲ್ಲ ಜನ್ಮ ತಾಳಿದ್ದೀವಿ. ಹಾಗಾಗಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಕುಳಿತುಕೊಂಡು ಬಗೆಹರಿಸ್ಕೊಂಡು ಮಾಡೋದ್ಬಿಟ್ಟು ಯುದ್ಧವನ್ನು ಸಾರುವುದರ ಮುಖಾಂತರ ಮನುಕುಲವನ್ನೇ ನಾಶ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಈ ಅಮೇರಿಕ ಮತ್ತು ಇಸ್ರೇಲನ್ನು ನಾವೆಲ್ಲರೂ ಕೂಡ ಒಟ್ಟಾಗಿ ಖಂಡಿಸಬೇಕು. ಇರಾನ್ನವರು ಕೂಡ ಹೆಚ್ಚು ಜವಾಬ್ದಾರಿ ತಗೊಂಡು ಏನಾದರೂ ಮಾಡಿ ಶಾಂತಿಗೆ ಪ್ರಯತ್ನ ಪಡಬೇಕು. ಇಲ್ಲ ಅಂತ ಅಂದರೆ ಒಂದಲ್ಲ ಒಂದು ದಿವಸ ಇಡೀ ಪ್ರಪಂಚವೇ ಸರ್ವನಾಶ ಆಗ್ತಕ್ಕಂಥ ಕಾಲ ಹತ್ತಿರ ಬರ್ತಾ ಇದೆ. ಮನುಕುಲವೇ ಆಗಲಿ, ಜಗತ್ತಾಗಲಿ, ಭೂಮಿ ಆಗಲಿ ಉಳಿಯಲ್ಲ. ಹಾಗಾಗಿ ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಒಕ್ಕೂರಿನಿಂದ ವಿಶ್ವಸಂಸ್ಥೆಯನ್ನು ಆಗ್ರಹ ಮಾಡ್ತಾ ಇದ್ದೀವಿ. ನನ್ನ ಹೆಸರು ರಾಜಶೇಖರ್ ಅಂತೇಳಿ ಜನಸಂಘ ಸಮಿತಿ ಜಿಲ್ಲಾ ಸಂಚಾಲಕ ಹಾಸನ. ಇದೇನು ಇರಾನ್ ಮತ್ತು ಇಸ್ರೇಲ್ ಅಮೇರಿಕಾ ಯುದ್ಧಗಳು ನಡೀತಾ ಇದೆ, ಇದು ಇಡೀ ವಿಶ್ವಕ್ಕೆ ತನ್ನ ಪರಿಣಾಮವನ್ನು ಬೀರ್ತಾ ಇದೆ. ಯಾವುದೇ ದೇಶ ಇರ್ಬೋದು, ಅತಿಯಾದ ಶಸ್ತ್ರಾಸ್ತ್ರಗಳು, ಅಣ್ವಸ್ತ್ರಗಳು ಶಕ್ತಿಯನ್ನು ಹೊಂದಿ ಮತ್ತೊಂದು ರಾಷ್ಟ್ರದ ಮೇಲೆ, ಅಲ್ಲಿನ ಜನರ ಮೇಲೆ ಮತ್ತು ಅಲ್ಲಿನ ಸಂಪತ್ತಿನ ಮೇಲೆ ದಾಳಿ ಮಾಡುವುದು ನಿಜವಾಗ್ಲೂ ಕೂಡ ಅಮಾನ್ಯವಾದದ್ದು. ಈ ಸಂದರ್ಭದಲ್ಲಿ ಮತ್ತೊಂದೇನು ಹೇಳೋಕ್ಕೆ ಬಯಸ್ತೀನಿ ಅಂತಂದರೆ, ಈ ನಮ್ಮ UAE ಏನಿದೆ, ಅಲ್ಲಿ 1 ಕೋಟಿ ನಮ್ಮ ಭಾರತೀಯರು ಅಲ್ಲಿ ಇದ್ದಾರೆ. UAE ಯಾವುದೇ ಯುದ್ಧದಲ್ಲಿ ಪಾಲ್ಗೊಳ್ಳುವಂಥ ರಾಷ್ಟ್ರ ಅಲ್ಲ ಮತ್ತು ಶಾಂತಿಪ್ರಿಯ ರಾಷ್ಟ್ರ ಅಂತ ನಾವಂತೂ ಭಾವಿಸಿದ್ದೀವಿ. ಆದರೆ ಈ ಇರಾನಿಂದ UAE ಕಡೆಗೆ ಅತಿಯಾದ ಈ ದುಬೈ, ಅಬುದಾಬಿ, ಶಾರ್ಜಾ ಈ ಕಡೆ ಎಲ್ಲ ತುಂಬಾ ದಾಳಿ ಆಗ್ತಾ ಇರೋದು ಕೂಡ ನಮಗೆ ನೋವನ್ನು ತರ್ತಾ ಇದೆ. ಯಾಕಂದರೆ ಅವರು ಈ ಯುದ್ಧದಲ್ಲಿ ಅವರ ಪಾತ್ರ ಯಾವುದೂ ಇರಲಿಲ್ಲ. ಹೀಗಾಗಿ ಯುದ್ಧ ಪ್ರಾರಂಭ ಆಗೋದು 2 ದೇಶಗಳ ಮಧ್ಯೆ ಆದ್ರೂ ಕೂಡ ಅದು ವಿಸ್ತರಣೆ ಆಗುವಂಥದ್ದು ಇಡೀ ವಿಶ್ವಕ್ಕೆ, ಅದರ ಪರಿಣಾಮ ಕೂಡ ಇಡೀ ವಿಶ್ವಕ್ಕೆ ತಲುಪುವಂಥದ್ದು. ಆರ್ಥಿಕವಾಗಿ ಇರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ಯುದ್ಧ ಹಾನಿಕಾರಕ. ಯುದ್ಧ ನಿಲ್ಲಬೇಕು. ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿಕೊಂಡಿದ್ದೆ ವಿಶ್ವ ಶಾಂತಿಗೋಸ್ಕರ. ಇತ್ತೀಚಿನ ದಿನಗಳಲ್ಲಿ ವಿಶ್ವಸಂಸ್ಥೆ ತನ್ನ ಶಕ್ತಿಯನ್ನು ಕಳೆದುಕೊಂಡಿದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಬಾರ್ದು. ಯಾವುದೇ ಅಂತಾರಾಷ್ಟ್ರೀಯ ಮಟ್ಟದ ಘರ್ಷಣೆಗಳು ನಡೆದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ವಿಶ್ವಸಂಸ್ಥೆ ಮಧ್ಯಸ್ಥಿಕೆ ವಹಿಸಿ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು ಮತ್ತು ಇಡೀ ವಿಶ್ವವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದೆ ಅನ್ನೋದನ್ನು ಅದು ಮತ್ತೆ ಜಗತ್ತಿಗೆ ಸಾರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾನು ಹೇಳೋದೇನಂತಂದರೆ, ಇರಾನ್, ಇಸ್ರೇಲ್, ಅಮೇರಿಕಾ ಯಾವುದೋ ದೇಶಗಳೇ ಆಗಲಿ ಮತ್ತೊಂದು ದೇಶದ ಮೇಲೆ ಇಂಥ ಯುಗದಲ್ಲಿಯೂ ಕೂಡ ಆಕ್ರಮಣ ಮಾಡುವಂಥದ್ದು ಅಮಾನವೀಯ. ದಯಮಾಡಿ ಇದು ನಿಲ್ಲಬೇಕು. ಬಿ ವೇದಾವತಿ, ಅಧ್ಯಕ್ಷೆ ಲಹರಿ ಚಾರಿಟೇಬಲ್ ಟ್ರಸ್ಟ್, ಸಾಮಾಜಿಕ ಹೋರಾಟಗಾರ. ಇದೇ ವೇಳೆ ವಿವಿಧ ಸಂಘಟನೆಯ ಮುಖಂಡರಾದ ಡಾಕ್ಟರ್ ಸಾವಿತ್ರಿ, ವನಜಾಕ್ಷಿ, ಜಯಲಕ್ಷ್ಮಿ, ಧರ್ಮೇಶ್, KT ಶಿವಪ್ರಸಾದ್, ರೇಣುಕಾಂಬ, ಪೃಥ್ವಿ, ಮಂಜುಳಮ್ಮ, ಕಿಶೋರ್ ಕುಮಾರ್, ರವಿಕುಮಾರ್, ಅನ್ಸರ್ ಪಾಷಾ, ವೇದಾವತಿ, ಚಲಂ, ಪ್ರಕಾಶ್, ರಾಜಶೇಖರ್, ಮಾಸ್ಟರ್, ದೊಡ್ಡೇಗೌಡ, SS ಪಾಷಾ, ಶಬೀರ್ ಅಹಮದ್, ಅರಸು, ಅರವಿಂದ್, ಸಾದಿಕ್ ಹಾಗೂ KRS ಪಾರ್ಟಿಯ ಅಧ್ಯಕ್ಷ ನಿರಂಜನ್ ಉಪಸ್ಥಿತರಿದ್ದರು.